ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಅಫಿಷಿಯಲ್ ಪೇಜು ಕಲರ್ಸ್ ಕನ್ನಡ ಇಲ್ಲಿ ನೀವು ನೋಡಬಹುದು. ಇವಾಗ ಆಲ್ಮೋಸ್ಟ್ ಪೇಜ್ ಸರಿಯಾಗಿ ಓಪನ್ ಆಗ್ತಾರೆ, ಒಂದು ಸತಿ ಓಪನ್ ಆಗ್ತದೆ, ಬಟ್ ಆದರೆ ಸರಿಯಾಗಿ ಅದು ವರ್ಕ್ ಆಗ್ತಾರೆ. ಈಗ ಟೆಕ್ನಿಕಲ್ ಇಶ್ಯೂ ಆಗಿರೋ ಕಾರಣ ಕಲರ್ಸ್ ಕನ್ನಡದಲ್ಲಿ ಪ್ರೋಮೋ ಬಿಟ್ಟಿಲ್ಲ. ಈಗ ಜಿಯೋ ಹಾಟ್ಸ್ಟಾರ್ ಇದೆಯಲ್ಲ, ಅದರಲ್ಲಿ ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದೊಂದು ಟೈಮು ಈ ರೀತಿ ಆಗೇ ಆಗುತ್ತೆ, ಬಟ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಒಂದಲ್ಲ ಒಂದು ವಿಘ್ನಗಳು ಬರ್ತದೆ. ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯ ಅಫಿಷಿಯಲ್ ಪೇಜ್ ಏನಿದೆ ಇನ್ಸ್ಟಾಗ್ರಾಮ್ದು, ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿರೋ ಕಾರಣ ಇಲ್ಲಿ ಪ್ರೋಮೋ ಸರಿಯಾಗಿ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಆಲ್ಮೋಸ್ಟ್ 12:30 1 ಗಂಟೆ ಅಷ್ಟೊತ್ತಿಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿರೋ, ಮತ್ತು 3:30 4 ಗಂಟೆ, ಮತ್ತು ಇಲ್ಲಿ 5:30 6 ಗಂಟೆ ಅಷ್ಟೊತ್ತಿಗೆ ಒಂದು 2-3 ಪ್ರೋಮೋ ಬರ್ತಾ ಇರೋದು. ಆದರೆ ಇವಾಗ ಒಂದೇ ಪ್ರೋಮೋ ಇಲ್ಲಿ ಅಪ್ಡೇಟ್ ಮಾಡಿರೋ ಕಾರಣ, ಆಲ್ಮೋಸ್ಟ್ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ ಇಲ್ಲಿ ಸ್ವಲ್ಪ ಪ್ರೋಮೋಗಳು ಲೇಟಾಗಿ ಬರ್ತಾಯಿದೆ. ಅದೇ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಖುಷಿ ಆಗ್ತದೆ. ಯಾಕಂದರೆ ನಾವೆಲ್ಲರೂ ಕೂಡ ಕನ್ನಡಿಗರು. ಇವತ್ತ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದ್ದೂರಿಯಾಗಿ ಇವಾಗ ಕನ್ನಡ ರಾಜ್ಯೋತ್ಸವನ ಇಲ್ಲಿ ಆಚರಣೆ ಮಾಡಿದ್ದಾರೆ. ಈ ರೀತಿಯಾದ ಒಂದು ರಿಯಾಲಿಟಿ ಶೋಗಳಲ್ಲಿ ಈಗ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ನಿಜವಾಗ್ಲೂ ಕೂಡ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗೇ ಆಗುತ್ತೆ. ಅವ್ರು ಏನೇ ಒಂದಿರಲಿ, ಜಗಳ ಇರಲಿ, ಕದನ ಇರಲಿ, ಈ ರೀತಿಯಾದ ಒಂದು ಹಬ್ಬ ಅಂತ ಬರುತ್ತಲ್ಲ, ನಿಜವಾಗ್ಲೂ ಕೂಡ ಕನ್ನಡಿಗರಿಗೆ ಇದೊಂದು ದೊಡ್ಡ ಹಬ್ಬನೇ. ಯಾಕಂದರೆ ನಮ್ಮ ಮಾತೃಭಾಷೆನ ನಾವು ತುಂಬಾ ಇಲ್ಲಿ ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ನಾವು ಆಡಬೇಕಾಗತ್ತೆ, ಬೇರೆಯವ್ರಿಗೂ ಕೂಡ ಇಲ್ಲಿ ಕಲಿಸ್ಬೇಕಾಗತ್ತೆ. ಇವಾಗ ಹಿಂದಿನ ಸೀಸನ್ಗಳನ್ನ ನೀವು ನೋಡ್ತಾ ಹೋದರೆ ಏನೋ ಸ್ವಲ್ಪ ಬೇಕಾಬಿಟ್ಟಿ ಮಾಡ್ತಾಯಿದ್ರು. ಆದರೆ ಇವಾಗ ನೀವು ನೋಡ್ಬೋದು ಕನ್ನಡಕ್ಕೆ ಸ್ವಲ್ಪ ಪ್ರಾಮುಖ್ಯತೆನೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಒಂದು ಬೇಜಾರಾಗೋ ವಿಚಾರ ಅಂತಂದ್ರೆ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಲವೊಬ್ರು ಸ್ವಲ್ಪ ಜಾಸ್ತಿ ಇಲ್ಲಿ ಇಂಗ್ಲೀಷ್ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ. ಅವಾಗ ಏನಾದರೂ ಒಂದು ಸೌಂಡ್ ಹಾಕೋದು ಅಥವಾ ಪನಿಷ್ಮೆಂಟ್ ಕೊಡೋದು ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಆದರೆ ಈಗ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ. ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ ತುಂಬಾ ಖುಷಿಯಿಂದ ಈಗ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಇವಾಗ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಡೊಳ್ಳು ಕುಣಿತದೊಂದಿಗೆ ಇಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದಾರೆ. ಫ್ಲಾಗ್ ಕೂಡ ಇಲ್ಲಿ ಹಾರಿಸಿದ್ದಾರೆ. ಧನುಷ್ ಅವರು ಇವಾಗ ಫ್ಲಾಗ್ ಕೂಡ ಹಾರಿಸಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಟೆಕ್ನಿಕಲ್ ಇಶ್ಯೂ ಅಂತೂ ಆಗ್ಬಿಟ್ಟಿದೆ. ಇದು ಸರಿ ಹೋಗೇ ಹೋಗುತ್ತೆ 100%. ಆದರೆ ನೋಡಿ, ನಾವು ಅನ್ಕೊಂತೀವಿ ನಮ್ಮ ಹತ್ರ ಏನಾದರೂ ಒಂದು ನಮ್ಮ ಚಾನಲ್ಗೆ ಈ ರೀತಿಯಾಗಿ ಆಗ್ಬಿಟ್ರೆ ಎಷ್ಟು ಟೆನ್ಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನಾರ್ಮಲ್ ಆಗಿ ನಮ್ಮ ನಿಮ್ಗೆ ಈ ರೀತಿಯಾಗಿ ಅನಿಸ್ಬೇಕಾದ್ರೆ ಇದೊಂದು ಕಲರ್ಸ್ ಕನ್ನಡ ವಾಹಿನಿ ದೊಡ್ಡ ಒಂದು ಚಾನಲ್ ಇದೆ, ಬಟ್ ಅವ್ರು ಎಷ್ಟು ಟೆನ್ಷನ್ ಆಗಿರ್ತಾರೋ ಏನೋ. ಸದ್ಯಕ್ಕೆ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಜಿಯೋದಲ್ಲಿ ಬಿಟ್ಟಿದ್ದಾರೆ, ಜಿಯೋ ಹಾಟ್ಸ್ಟಾರಲ್ಲಿ. ಪ್ರೋಮೋ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಿಮಗೆ ಈ ಒಂದು ಪ್ರೋಮೋ ನೋಡಿ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.